ಜೋಶಿ ಅವರೇ, ಈಗ ನಿಮ್ಮ ಚಟುವಟಿಕೆಗಳಿಗೆ ನಿರ್ಬಂಧ ಅಥವಾ ಅನುಮತಿ ತಗೊಳ್ಳಿ ಅಂತ ಅವ್ರು ಹೇಳ್ತಿರೋದು ಪ್ರಾಬ್ಲಮ್ ಇದೆಯಾ RSSಗೆ? ಸರ್, ಒಂದು ಕ್ಲಾರಿಫೈ ಮಾಡ್ಬೇಕು ನಾನು ಇವ್ರ ಹೇಳಕ್ಕೆ. ಗೌರಿ ಲಂಕೇಶ್ ಅವರು ಮತ್ತು ಕಲಬುರ್ಗಿ ಹತ್ಯೆ ಬಗ್ಗೆ ಇನ್ನೂ ಇನ್ಕ್ವೈರಿ ನಡೀತಾ ಇದೆ. ಇವ್ರು ಕನ್ಕ್ಲೂಷನ್ ಕೊಟ್ಬಿಡ್ತಾರೆ ಇಂಥವ್ರು ಇದ್ರ ಅಂತ ಹೇಳಿ, ಇದರಿಂದ ಇವ್ರು ಇದ್ದಾರೆ ಅಂತ ಇವ್ರು ಹೇಳ್ಬಿಡ್ತಾರೆ ಕಾಂಗ್ರೆಸ್ನಿಂದ ಅಥವಾ ಯಾವುದೇ ಪಕ್ಷದಿಂದ. ಇನ್ಕ್ವೈರಿ ನಡೆಯುವ ವಿಷಯದಲ್ಲಿ ಇವ್ರು ಹೇಗೆ ಕನ್ಕ್ಲೂಷನ್ ಬರ್ತಾರೆ? ಸ್ಟಿಲ್ ಕೇಸ್ ಇಸ್ ಪೆಂಡಿಂಗ್. ಆಸ್ ಅಡ್ವೊಕೇಟ್ ಐ ಕ್ಯಾನ್ ಸೇ ಅದು ಪ್ರೂವ್ ಆಗೋವರೆಗೂ ನೀವು ಯಾರು ಅಂತ ಹೇಳಕ್ಕಾಗಲ್ಲ. ಮತ್ತು ಆರೋಪಿಗಳಲ್ಲೂ ಕೂಡ RSS ಒಬ್ಬ ಕಾರ್ಯಕರ್ತನೂ ಇಲ್ಲ ನನಗೆ ಗೊತ್ತಿದೆ. ಕೆಲವರು ಹಿಂದೂ ಪರ ಅಂತ ಹೇಳ್ಕೊಂಡಿರ್ಬೋದು, RSS ಬಿಟ್ಟು ಅನೇಕ ಹಿಂದೂ ಸಂಘಟನೆಗಳಿವೆ. ಈಗ ಉದಾಹರಣೆಗೆ ಹೇಳಿದ್ರೆ ನಾಥುರಾಮ್ ಗೂಡ್ಸನ್ ಅವ್ರೇನು ಕ್ಲೈಮ್ ಮಾಡ್ಕೊಳ್ಳಲ್ಲ RSS ಕಾರ್ಯಕರ್ತ ಅಂತ. ನಾಥುರಾಮ್ ಗೂಡ್ಸೆ ಯಾಕೆ ಸಾಯಿಸ್ತಾ ಗಾಂಧಿನ ಅಂತ ಕೇಳ್ತಾರೆ ಅವರು. ನಾಥುರಾಮ್ ಗೂಡ್ಸನ್ ಆರಾಧಿಸ್ತಾರೆ RSS ನವರು ಅಂತಾರೆ. ಎಲ್ಲಿ ಇವ್ರು ಹೇಳ್ತಾರೆ ಅದನ್ನ? ಅದೇ ಅದನ್ನೇ ನಾನು ಹೇಳ್ತಿರೋದು, ಅವ್ರು ಹೇಳ್ತಿರೋದು ನಾನು ಹೇಳ್ತಾರೆ. ಮತ್ತೆ ನಾಥುರಾಮ್ ಗೂಡ್ಸೆ ಯಾರು ಸಿಕ್ಕಾಕೊಂಡ್ಬಿಡ್ತಾನೋ ಅವನು ಡಿಸೋನ್ ಮಾಡ್ಬಿಡ್ತಾರೆ, ನಮಗೂ ಸಂಬಂಧ ಇಲ್ಲ ಅಂತಾರೆ. ಒಳಗಡೆ ಅವ್ರು ಮಾಡಿದ ಕೆಲಸದ ಬಗ್ಗೆ ಎಂಜಾಯ್ ಮಾಡ್ತಿರ್ತಾರೆ ಅವರು ಅಂತ ಇವ್ರ ಕಲ್ಪನೆ ಅದು. ಇವ್ರ ಕಲ್ಪನೆ ಹಂಗ ಜನರಿಗೆ ಪಿಕ್ಚರ್ ಕೊಡ್ತಾರೆ ಇವರು. ಕಲಬುರ್ಗಿ ಹತ್ಯೆಗೆ RSS ಕಾರಣ, RSS ಕಾರಣ, ಎಲ್ಲ ಇಂಥವೆಲ್ಲ ಇವ್ರು ಹೇಳ್ತಾರೆ. ಆದ್ರೆ ಎಲ್ಲಿ ಪ್ರೂವ್ ಆಗಿದೆ ಯಾವ್ದಂತ? RSS ಮೇಲೆ ಎಲ್ಲಿ ಪ್ರೂವ್ ಆಗಿದೆ? ಮತ್ತೆ ಗನ್ ಸಿಕ್ತ ಅಂತ ಹೇಳ್ತಾರೆ. ರೂಲಿಂಗ್ ಪಾರ್ಟಿ ಇವ್ರದೇ ಇದೆ. ಗನ್ ಸಿಕ್ಕರೆ ಯಾಕೆ ಕೇಸ್ ಬುಕ್ ಮಾಡಿಲ್ಲ? ಈಗ ಶ್ರೀರಾಮ್ ಸೇನೆ ಅವರೆಲ್ಲ ಗನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಗೌಪ್ಯವಾಗಿ, ರಹಸ್ಯವಾಗಿ. ಶ್ರೀರಾಮ್ ಸೇನೆಗೂ RSSಗೂ ಈ ಹಂತದಲ್ಲಿ ಯಾವುದೇ ಸಂಬಂಧ ಇಲ್ಲ. ಶ್ರೀರಾಮ್ ಸೇನೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಕಟ್ಟಿಲ್ಲ. ಅದು ಹಿಂದೂ ಪರ, ಇದು ಹಿಂದೂ ಪರ ಅಂತ. ಹಿಂದೂ ಪರ ಹಲವಾರು ಸಂಘಟನೆ ಇರಬಹುದು. ಹಿಂದೂ ಪರ RSS ಇರಬೇಕಂತ ಶ್ರೀರಾಮ್ ಸೇನೆ ಮರ್ಜ್ ಮಾಡಬಾರ್ದು ನಿಮ್ ಜೊತೆಗೆ. ಶ್ರೀರಾಮ್ ಸೇನೆಗೆ RSSಗೆ ಮರ್ಜ್ ಮಾಡಿ ಮಾತಾಡೋದು ಸೂಕ್ತ ಅಲ್ಲ ಅಂತ ನಾನು ಆಸ್ ಅಡ್ವೊಕೇಟ್ ನನ್ನ ಭಾವನೆ. ಶ್ರೀರಾಮ್ ಸೇನೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅವ್ರು ಮೊದಲು ಶಿವಸೇನೆ ಕಟ್ಟಿದ್ರು, ಆಮೇಲೆ ಶ್ರೀರಾಮ್ ಸೇನೆ ಕಟ್ಟಿದ್ರು. ಅವ್ರು ತಮ್ಮ ಸ್ವಂತ ಫಂಕ್ಷನಿಂಗ್ ಬೇರೆ ಇದೆ. RSS ಫಂಕ್ಷನ್ ಭಯ ಯಾಕಿದು? ಭಯ ಅದು ಅವರೇ ಹೇಳ್ತಾರೆ. ಮಾರ್ಚ್ ಪಾಸ್ಟ್ ಬಗ್ಗೆ ತಮಿಳುನಾಡು ಮಾಡೆಲ್ ನಾವು ಮಾಡ್ಬಿಡ್ತೀವಿ. ನನಗನ್ಸೋದು ಒಂದೇನಿದೆ ಅಂದ್ರೆ, ಒಂದು ಯಾವುದೋ ಭಯದಲ್ಲಿ ಜನರನ್ನು ಇಟ್ಟು ತಮ್ಮ ಲಾಭವನ್ನು ಗಿಟ್ಟಿಸಿಕೊಳ್ಳಕ್ಕೆ ಅನೇಕ ರಾಜಕಾರಣಿಗಳು ಎಲ್ಲಾ ಪಕ್ಷಗಳಲ್ಲೂ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಮಾಡಿದಾಗ ಜೈ ಜೈ ಅಂದ್ರ ನೀವು? ಜಗದೀಶ್ ಶೆಟ್ಟರ್ RSS ಕುರಿತು ಮಾಡಿಲ್ಲ, ಬೇರೆ ಯಾವುದೇ ಚಟುವಟಿಕೆ ಅಂದ್ರೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದಾಗಿದೆ. ಟ್ಯೂಷನ್ಗಳು ನಡೀತಾ ಇದ್ವು ನನ್ನ ಮಾಹಿತಿ ಪ್ರಕಾರ. ಕೆಲವು ಹೈಸ್ಕೂಲ್ಗಳಲ್ಲಿ ಟ್ಯೂಷನ್ಗಳು ನಡೀತಾ ಇದ್ವು ಪ್ರತ್ಯೇಕವಾಗಿ. ನಾಟಕಗಳ ಪ್ರಾಕ್ಟೀಸ್ ಇನ್ನೂ 28 ಇಂಥ ಚಟುವಟಿಕೆ ನಡೀತಾ ಇದ್ವು. ಆ ಕಾಂಟೆಕ್ಸ್ಟ್ ಅಲ್ಲಿ ಅವರು ಆರ್ಡರ್ ಅನ್ನು ಮಾಡಿರಬಹುದು. ಅದನ್ನ ಲಿಂಕ್ ಮಾಡಿ ಯಾವುದಕ್ಕೂ ನೀವು RSS ಅನ್ನು ಜಗದೀಶ್ ಶೆಟ್ಟರ್ ಮಾಡಬೇಡ ಅಂತ ಹೇಳಿದ್ರು ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಪ್ರಿಯಂಬಲ್ ಎಲ್ಲಿದೆಯಾ ಆರ್ಡರ್ ಅಲ್ಲಿ? ಆ ರೀತಿ ಇಲ್ಲ. ಇವ್ರು ಹೇಳ್ತಾ ಇರೋದು ನೇರವಾಗಿ RSS ಶಾಖೆಯನ್ನು ನಾವು ಬ್ಯಾನ್ ಮಾಡ್ತೀವಿ, ಅಲ್ಲಿ ನಡೆಸಿ ಕೊಡೋದಿಲ್ಲ, ಮೆರವಣಿಗೆ ಮಾಡಿ ಕೊಡೋದಿಲ್ಲ, ಏನು ನಾವು ಗಣವೇಶ 100 ವರ್ಷ ಅನುಮತಿ ತಗೊಂಡೇ ಮಾಡಿರ್ತಾರೆ. ನೀವು ದೊಣ್ಣೆ ಹಿಡ್ಕೊಂಡು ಯಾಕೆ ತಿರುಗಾಡ್ತೀರಿ ಅಂತ ಅವರು. ದೊಣ್ಣೆ ಹಿಡ್ಕೊಂಡು ತಿರುಗಾಡ್ತೀರಿ, ಏನ್ ದೊಣ್ಣೆ ಹಿಡ್ಕೊಂಡು ಇಟ್ಕೊಳ್ಳೋಂಥದ್ದು ಏನಾಗಿದೆ? ಆತ್ಮರಕ್ಷಣೆ ಒಂದು ತರಬೇತಿ. ದೊಣ್ಣೆ ಅಂದ್ರೆ AK-47 ಅಲ್ಲ. ಅದು ಮೊದಲಿಂದನೂ ಸಂಘದಲ್ಲಿ ಬಂದಿರೋದು. ಮೊದಲು ನಿಕ್ಕರಿತ್ತು, ಈಗ ಪ್ಯಾಂಟ್ ಆಗಿದೆ. ಗಣವೇಶದ ಒಂದು ಭಾಗ ದೊಣ್ಣೆ. ಅದರ ಆಧಾರದ ಮೇಲೆ ಎಲ್ಲಾದ್ರೂ ಗಲಭೆಗಳಾಗಿವೆಯಾ? ಇಲ್ಲ. ಈಗ ರೂಲಿಂಗ್ ಪಾರ್ಟಿ ಇದ್ದು ಅವ್ರು ಏನಾದ್ರು ನಡೆದಿದ್ರೆ ಆಕ್ಷನ್ ತಗೊಂಡು ಆಮೇಲೆ ಈ ಬ್ಯಾನಿನ ವಿಷಯ ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇತ್ತು. ಮೊದಲು ಹೇಳ್ಬಿಟ್ರೆ ಈಗ ಇವ್ರಿಗೆ ಏನಾಗಿದೆ ಸಮಸ್ಯೆ ಗೊತ್ತಾ? ಸಮಾಜದ ಎಲ್ಲ ಇವನ್ ರಾಜಕೀಯ ಕಾರ್ಯಕರ್ತರು, ಬೇರೆ ಬೇರೆ ಪಕ್ಷದವರು ಕೂಡ ಸಂಘದ ಹಿತೈಷಿಗಳಾಗಿದ್ದಾರೆ. ನಾಟ್ ಓನ್ಲಿ BJP. ಕೆಲವು ಓಪನ್ ಆಗಿ ತೋರಿಸ್ತಾರೆ, ಕೆಲವರು ಓಪನ್ ಆಗಿ ತೋರಿಸಲ್ಲ. ಅದು ಸಮಸ್ಯೆ ಆಗ್ತದೆ.